ಎಲ್ಲರಿಗೂ ಜೈ ಭೀಮ್ ವಂದನೆಗಳು ಹಾಗೂ ನಮ್ಮ ಬುದ್ಧಾಯ. ಇದು ಜನವರಿ ತಿಂಗಳು, ಜನವರಿ ತಿಂಗಳ 3ನೇ ತಾರೀಕು. ಇದು ಸಾವಿತ್ರಿಬಾಯಿಯವರು ಹುಟ್ಟಿದಂಥ ದಿನ. ಈ ದಿನದಂದು ನಾವು ಮಾತೆ ಸಾವಿತ್ರಿಬಾಯಿಯವರ ಬಗ್ಗೆ ಎಲ್ಲರಿಗೂ ಗೊತ್ತಿರೋದೇ ವಿಷಯ, ಮತ್ತೊಂದು ಸರ್ತಿ ನಾವು ಅದೇ ವಿಷಯವನ್ನು ತಿಳಿದುಕೊಂಡು ಅವರಿಗೆ ಒಂದು ಆದರದ ವಂದನೆಗಳನ್ನು ಸಲ್ಲಿಸಬೇಕೆಂದು ನಾನು ಬಯಸ್ತಾ ಇದ್ದೇನೆ. ಸಾವಿತ್ರಿ ಹೆಸರನ್ನು ಕೇಳಿದೊಡನೆ ನಮಗೆ ನೆನಪಾಗುವುದು ಇಬ್ಬರು ಸಾವಿತ್ರಿಯರು. ಒಬ್ಬರು ಪುರಾಣ ಕಾಲದ ಸಾವಿತ್ರಿ ಆದರೆ ಇನ್ನೊಬ್ಬರು ಆಧುನಿಕ ಕಾಲದ ಸಾವಿತ್ರಿ. ಈ ಆಧುನಿಕ ಕಾಲದ ಮಾತೆ ಸಾವಿತ್ರಿಬಾಯಿ ಫುಲೆಯವರು. ಆ ಕಾಲ್ಪನಿಕ ಸಾವಿತ್ರಿ ಸತ್ತ ಗಂಡನ ಜೀವವನ್ನು ಮರಳಿ ಪಡೆಯಲು ಯಮನೊಡನೆ ಹೋರಾಡಿ ಅದರಲ್ಲಿ ಗೆದ್ದವಳು. ಆದರೆ ಈ ಆಧುನಿಕ ಸಾವಿತ್ರಿ ಸತ್ತಂತೆ ಬದುಕ್ತಾ ಇರುವ ಸಮಾಜದಲ್ಲಿ, ಇನ್ನೂ ಸತ್ತಂತೆ ಬದುಕ್ತಾ ಇರುವ ಸ್ತ್ರೀ ಜೀವನದಲ್ಲಿ ಒಂದು ಪ್ರಾಣ ತುಂಬಲು, ಒಂದು ಊರ್ಜಾ ತುಂಬಲು ಮನುವಾದಿ ವ್ಯವಸ್ಥೆಯೊಡನೆ ತನ್ನ ಇಡೀ ಜೀವನವನ್ನೆಲ್ಲ ಹೋರಾಟ ಮಾಡಿದವಳು ಮತ್ತು ಅದರಲ್ಲಿ ಯಶಸ್ವಿಯಾದವಳು. ಈ ಮಹಾಮಾತೆಯ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಳ್ಬೇಕಾದರೆ ಅವರು ಹುಟ್ಟಿದ ಸಂದರ್ಭದಲ್ಲಿ ಒಂದು ಸಾಮಾಜಿಕ ವಾತಾವರಣ, ಒಂದು ಸಾಂಸ್ಕೃತಿಕ ವಾತಾವರಣ, ಒಂದು ರಾಜಕೀಯ ವಾತಾವರಣದ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗ್ತದೆ. ಮಹಾಮಾತೆ ಹುಟ್ಟಿದ್ದು 1831ರಲ್ಲಿ. ಆಗ ಅದೇ 18ನೇ ಶತಮಾನ ಮುಗಿದಿತ್ತು, 19ನೇ ಶತಮಾನ ಆರಂಭವಾಗಿತ್ತು. ಪುಣೆ ಹತ್ತಿರ ಇರುವಂಥ ಭೀಮಾ ಕೋರೆಗಾಂವ್ ಯುದ್ಧದಲ್ಲಿ ಪೇಶ್ವೆಯರ ಸಾಮ್ರಾಜ್ಯ ಪತನವಾಗಿ ಹೋಗಿತ್ತು. ಬ್ರಿಟಿಷರ ಆಡಳಿತ ಶುರುವಾಗಿತ್ತು. ಈ ಬ್ರಿಟಿಷರ ಆಡಳಿತದೊಂದಿಗೆ ಪಾಶ್ಚಾತ್ಯರ ಆಡಳಿತದೊಂದಿಗೆ ಪಾಶ್ಚಾತ್ಯರ ಶಿಕ್ಷಣವೂ ಭಾರತಕ್ಕೆ ಮೆಲ್ಲನೆ ಹೆಜ್ಜೆ ಇಡಲಿಕ್ಕೆ ಪ್ರಾರಂಭವಾಗಿತ್ತು. ಇದರಿಂದಾಗಿ ಬದಲಾವಣೆಯ ಗಾಳಿ ಭಾರತದಲ್ಲಿ ಬೀಸಲಾರಂಭಿಸಿತ್ತು. ಪರಿವರ್ತನೆಯ ಪರ್ವ ಪ್ರಾರಂಭವಾಗಿತ್ತು. ಭಾರತದಲ್ಲಿ ಪರಿವರ್ತನೆ ಪರ್ವ ಪ್ರಾರಂಭವಾಗಿತ್ತು. ಇದರೊಡನೆ ಪಾಶ್ಚಾತ್ಯರೊಡನೆ ಬಂದಂಥ ಮಿಷನರಿಗಳು, ಕ್ರೈಸ್ತ ಮಿಷನರಿಗಳು ಈ ದೇಶದಲ್ಲಿ ಸುಮಾರು ಸುಧಾರಣೆ ಕೆಲಸಗಳನ್ನು ಪ್ರಾರಂಭಿಸಿದ್ದರು. ಒಂದು ಕಡೆ ಅವರು ಈ ಅನಕ್ಷರಸ್ಥ ಜನರಿಗೆ ಅಕ್ಷರ ಕಲಿಸುವ ಕೆಲಸ ಪ್ರಾರಂಭಿಸಿದ್ದಾರೆ. ಇನ್ನೊಂದು ಕಡೆಗೆ ಅವರು ಈ ಬಡ ಮಂದಿಗೆ, ಶೂದ್ರಾತಿ ಶೂದ್ರರಿಗೆ, ಅವರ ರೋಗ ರುಜಿನಗಳಿಗೆ ಔಷಧೋಪಚಾರವನ್ನು ಮಾಡುವುದು, ಅವರ ಗಾಯಗಳಿಗೆ ಪಟ್ಟಿಯನ್ನು ಕೊಟ್ಟುವಂಥ ಒಟ್ಟಿನಲ್ಲಿ ಶುಶ್ರೂಷೆ ಕೆಲಸವನ್ನು ಪ್ರಾರಂಭಿಸಿದ್ದರು. ಇದರಿಂದ ಒಂದು ಕಡೆ ಜನ ಪುಳಕಿತರಾಗಿದ್ದರು, ಹರ್ಷದಿಂದ ಪುಳಕಿತರಾಗಿದ್ದರೆ, ಒಂದಿಷ್ಟು ಜನ ಅವ್ರ ತೊಂದರೆಯೂ ಕೊಡ್ತಾಯಿದ್ರು. ಹೀಗೆ ಒಂದು ಕಡೆ ಬದಲಾವಣೆ ಪರ್ವದಿಂದ ಜನ ಸಂತೋಷಪಟ್ಟರೆ, ಇನ್ನೊಂದು ಕಡೆ ಆ ಪೇಶ್ವೆ ಆಡಳಿತದ ಛಾಯೆ ಅಥವಾ ಮನೋದ ವ್ಯವಸ್ಥೆಯ ಛಾಯೆ ಸಮಾಜದಲ್ಲಿ ಅಚ್ಚಳಿಯದೇ ಉಳಿದಿತ್ತು. ಈ ಮನುವಾದಿಗಳ ಸಮಾಜದಲ್ಲಿ ಅದೇ ಅನೇಕ ಅನಿಷ್ಟ ಪದ್ಧತಿಗಳು ರೂಢಿಯಲ್ಲಿ ಇದ್ದವು. ಅವುಗಳಲ್ಲಿ ಎಲ್ಲರಿಗೂ ಗೊತ್ತಿರುವಂತೆ ಸತಿ ಸಹಗಮನ ಪದ್ಧತಿ, ಆಮೇಲೆ ಬಾಲ್ಯ ವಿವಾಹ, ಆಮೇಲೆ ಗಂಡಸರು ಅನೇಕ ಮದುವೆಗಳನ್ನು ಮಾಡಿಕೊಳ್ಳುವುದು, ನರಬಲಿ ಪದ್ಧತಿ. ಒಂದು ಕೆರೆ ಕಟ್ಟಬೇಕಾದ್ರೆ ಅದರಲ್ಲಿ ಶೂದ್ರಾತಿ ಶೂದ್ರರನ್ನು ಒಳಗೆ ಹಾಕಿ ಬಿಲ್ಡಿಂಗ್ ಕಟ್ಟಡಗಳನ್ನು ಕಟ್ತಾಯಿದ್ದರು. ಈ ಪದ್ಧತಿ. ಆಮೇಲೆ ಹೆಣ್ಣು ಶಿಶು ಹುಟ್ಟಿದರೆ ಅದನ್ನು ಸ್ವತಃ ತಂದೆ ತಾಯಿಗಳ ಹತ್ಯೆ ಮಾಡುವಂಥ ಒಂದು ಹೆಣ್ಣು ಶಿಶು ಹತ್ಯೆ. ಇಂಥ ಅನೇಕ ದುಷ್ಟ ರೂಢಿಗಳು ಸಮಾಜದಲ್ಲಿ ಚಾಲ್ತಿಯಲ್ಲಿದ್ದವು. ಇಂಥ ಒಂದು ಸಂಕೀರ್ಣ ಸಮಾಜ ವ್ಯವಸ್ಥೆಯಲ್ಲಿ, ಸಮಾಜದಲ್ಲಿ ಒಂದು ಸಂಕೀರ್ಣತೆ, ಒಂದು ಸಂಕ್ರಮಣ ಕಾಲ ಇತ್ತು ಅನ್ಬೋದು. ಆ ಸಂಕ್ರಮಣ ಕಾಲದಲ್ಲಿ 1831ರಲ್ಲಿ ಜನವರಿ 3ರಂದು ಸಾವಿತ್ರಿಬಾಯಿಯವರು ಪುಣೆ ಹತ್ತಿರುವ ಸಾತಾರಾ ಜಿಲ್ಲೆಯ ನಾಯಗಾಂವ್ ಎಂಬ ಹಳ್ಳಿಯಲ್ಲಿ ಹುಡ್ತಾರೆ. ತಾಯಿ ಹೆಸರು ಲಕ್ಷ್ಮೀಬಾಯಿ, ತಂದೆಯ ಹೆಸರು ನೇವಸೈ ಪಾಟೀಲ್, ಖಂಡೋಬಾ ನೇವಸೈ ಪಾಟೀಲ್ ಅಂತಿರ್ತದೆ. ಈ ದಂಪತಿಗಳ ಜ್ಯೇಷ್ಠ ಪುತ್ರಿಯಾಗಿ ಸಾವಿತ್ರಿಬಾಯಿ ಜನ್ಮ ತಳೆಯುತ್ತಾರೆ. ತಾಯಿಯಂತೆ ಸುಂದರ ರೂಪವನ್ನು, ತಂದೆಯಂತೆ ಸದೃಢ ಆರೋಗ್ಯವನ್ನು ಪಡೆದುಕೊಂಡು ಹುಟ್ಟಿದ ಸಾವಿತ್ರಿ ಹುಟ್ಟಿ ಬಿದಿಗೆ ಚಂದ್ರನಂತೆ ಬೆಳೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವರ ತಂದೆ ಖಂಡೋಬಾ ನೇವಸೈ ಪಾಟೀಲರು ಊರಿನ ಮುಖ್ಯಸ್ಥರಾಗಿದ್ದರಿಂದ ಊರಿನ ನ್ಯಾಯಗಳನ್ನು, ಜಗಳಗಳನ್ನು ಅವರು ಬಿಡಿಸ್ತಿರ್ತಾರೆ.
ಅವ್ರ ಮನೆ ಮುಂದೆ ಇರುವ ಕಟ್ಟೆಯ ಮೇಲೆ ಗಿಡದ ನೆರಳಿನಲ್ಲಿರುವಂಥ ಕಟ್ಟೆಯ ಮೇಲೆ ನೂರಾರು ಜನ ಬಂದು ಪ್ರತಿದಿನ ಸೇರ್ತಾಯಿದ್ರು. ಇವರು ಅವರ ಕಷ್ಟಗಳನ್ನು ಕೇಳ್ತಾಯಿದ್ರು, ಜಗಳಗಳನ್ನು ಬಿಡಿಸ್ತಾಯಿದ್ರು. ಇವರ ತೊಡೆಯ ಮೇಲೆ ಆ ಮುದ್ದು ಮಗು ಕೂತ್ಕೊಂಡು ಪ್ರತಿದಿನ ಅದನ್ನು ಕೇಳ್ತಾಯಿತ್ತು. ತಂದೆಯ ಒಂದು ಉದಾರ ಭಾವ ಬಹುಶಃ ಈ ಚಿಕ್ಕ ವಯಸ್ಸಿನಲ್ಲಿ ಅವಳಲ್ಲಿ ಮೊಳಕೆ ಹೊಡೆದಿರ್ಬೋದು. ಬಂದ ಜನರ ಕಣ್ಣೀರು ಒರೆಸೋದು, ಅವ್ರ ಜಗಳಗಳನ್ನು ಬಿಡಿಸುವುದು, ಇವೆಲ್ಲ ಉದಾತ್ತ ಗುಣಗಳು ಸಾವಿತ್ರಿಯಲ್ಲಿ ಬಾಲ್ಯದಿಂದಲೇ ಹುಟ್ಟಿರ್ಬೋದು. ಮುಂದೆ 9 ವರ್ಷದ ಬಾಲಕಿ ಸಾವಿತ್ರಿಗೆ ಆಗಿನ ಕಾಲದ ಸಾಮಾಜಿಕ ಪದ್ಧತಿಯಂತೆ ಪುಣೆಯ ಗೋವಿಂದರಾವ್ ಅವರ ಪುತ್ರ ಫುಲೆ ಜ್ಯೋತಿಬಾರವರೇ ಮದುವೆ ಆಗುತ್ತದೆ. 9 ವರ್ಷಕ್ಕೆ ಮದುವೆಯಾಗಿ ಸಾವಿತ್ರಿಬಾಯಿ ಗಂಡನ ಮನೆಗೆ ಬರ್ತಾಳೆ. ಇಲ್ಲೇ ನೋಡಿ ಎಂಥ ಒಂದು ಚಮತ್ಕಾರದ ಎರಡು ದೊಡ್ಡ ಶಕ್ತಿಗಳು. ಇತ್ತ ಜ್ಯೋತಿಬಾ ಒಂದು ಮಹಾನ್ ಶಕ್ತಿ, ಅತ್ತ ಅವಳು ಒಂದು ಮಹಾನ್ ಶಕ್ತಿ. ಎರಡು ಶಕ್ತಿಗಳ ಮಿಲನ ಅಲ್ಲೇ ಆಗ್ತದೆ. ಒಂದು ಧನ ಮತ್ತು ಋಣ ವಿದ್ಯುತ್ ಕೂಡಿದದು, ವಿದ್ಯುತ್ ಶಕ್ತಿ ಹುಟ್ಟಿದಂಗೆ ಅದೊಂದು ಮುಂದಿನ ಒಂದು ದೊಡ್ಡ ಕೆಲಸಕ್ಕೆ ಆ ಒಂದು ಪ್ರೇರಣೆಯಲ್ಲಿ ಅವರಿಗೆ ಸಿಗ್ತದೆ. ಆ ಜ್ಯೋತಿಬಾರ ನೆರಳಿನಲ್ಲಿ ಅವರ ಸಂಪರ್ಕದಲ್ಲಿ ಸಾವಿತ್ರಿಯ ಬಾಲ್ಯ ಅರಳಲಿಕ್ಕೆ ಪ್ರಾರಂಭ ಆಗ್ತದೆ. ಅಷ್ಟೊತ್ತಿಗೆ ಜ್ಯೋತಿಬಾ ಅವರು ಸುಮಾರು 13-14 ವರ್ಷ ಹುಡುಗ ಇರ್ಬೋದು. ಅವ್ರಿಗೆ 4ನೇ ಮರಾಠಿಯಲ್ಲಿ 4ನೇ ಇತ್ತೆ ಶಾಲೆ ಕಲ್ತಿರ್ತಾರೆ. ಅವ್ರ ತಂದೆ ಅದರ ಶಾಲೆಯನ್ನು ಬಿಡಿಸಿರ್ತಾರೆ. ಆ ಶಾಲೆಯನ್ನು ಬಿಡಿಸಿದ್ರಿಂದ ಅವ್ರು ತಮ್ಮ ಮನೆಯಲ್ಲಿರೋ ಹೊಲಗದ್ದೆಗಳಿಗೆ, ಹೂವಿನ ತೋಟದ ಕೆಲಸಗಳಿಗೆ ಹೋಗ್ತಿರ್ತಾರೆ. ಹಾಗೆ ಹೋಗುವಾಗ ತಮ್ಮ ಪತ್ನಿಯನ್ನು ಕರೆದುಕೊಂಡು ಬಾಲಕಿಯನ್ನು ಕರೆದುಕೊಂಡು ಹೋಗ್ತಿರ್ತಾರೆ. ಅವರ ಜೊತೆಗೆ ಅವರ ಸಾಕು ತಾಯಿ ಸುಗುಣಾಬಾಯಿ ಸಹ ಹೋಗ್ತಿರ್ತಾರೆ. ಆ ಹೊಲದಲ್ಲಿ ಕೆಲಸ ಮಾಡುವಾಗ ಮಧ್ಯಾಹ್ನದ ವೇಳೆಯಲ್ಲಿ ವಿಶ್ರಾಂತಿ ವೇಳೆಯಲ್ಲಿ ಆ ಗಿಡದ ನೆರಳಿನಲ್ಲಿ, ಆ ನೆಲದ ಮಣ್ಣಿನಲ್ಲಿ ಬೇವಿನ ಕಡ್ಡಿಗಳನ್ನು, ಗಿಡದ ಕಡ್ಡಿಗಳನ್ನು ತೆಗೆದುಕೊಂಡು ಅಕ್ಷರವನ್ನು ಕಲಿಸಲಿಕ್ಕೆ, ಅಶಿಕ್ಷಿತ ಬಾಲಕಿಗೆ ಅಕ್ಷರವನ್ನು ಕಲಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ ಜ್ಯೋತಿಬಾ ಫುಲೆ. ಇಲ್ಲಿ ನನಗೊಂದು ಪ್ರಶ್ನೆ, 13-14 ವರ್ಷದ ಹುಡುಗನಿಗೆ ತನ್ನ ಪತ್ನಿಗೆ ಅಕ್ಷರ ಕಲಿಸುವ ಪ್ರೇರಣೆ ಹೇಗೆ ಸಿಕ್ಕಿರಬೇಕು? ಬಹುಶಃ ಅದು ಸುಗುಣಾಬಾಯಿಯವರಿಂದಲೇ ಇರಬೇಕು. ಸುಗುಣಾಬಾಯಿಯವರ ಸಾಕು ತಾಯಿ, ಅವಳು ಒಬ್ಬ ಅನಾಥ ಹೆಂಗಸು. ಅವರಿಗೆ ತವರು ಮನೆಯಿಂದಲೂ ಗಂಡನ ಮನೆಯಿಂದ ಯಾರೂ ಇರೋದಿಲ್ಲ. ಅವಳು ಒಬ್ಬ ಮಿಷನರಿಗಳ ಮನೆಯಲ್ಲಿ ಮಕ್ಕಳನ್ನು ನೋಡುವ ಕೆಲಸ ಮಾಡ್ತಿರ್ತಾಳೆ. ಅವಳಿಗೆ ಈ ಒಂದು ಗೋವಿಂದರಾವ್ ಅವರು ಈ ತಮ್ಮ ಮಕ್ಕಳನ್ನು ನೋಡುವ ಒಂದು ಕೆಲಸವನ್ನು ಅವಳಿಗೆ ವಹಿಸಿರ್ತಾರೆ. ಹಾಗೆ ಅವಳು ಕ್ರೈಸ್ತರ ಮನೆಯಲ್ಲಿ, ಮಿಷನರಿಗಳ ಮನೆಯಲ್ಲಿ ಇದ್ದು ಮಿಷನರಿಗಳ ಉದಾತ್ತ ಗುಣಗಳನ್ನು ಕಣ್ಣಿಂದ ನೋಡಿರ್ತಾಳೆ. ಈ ಎಲ್ಲ ಉದಾತ್ತ ಗುಣಗಳು ನನ್ನ ಮಗನಲ್ಲಿ, ಅವರು ಜ್ಯೋತಿಬಾನನ ಮಗ ಅಂತ ತಿಳ್ಕೊಂಡಿರ್ತಾಳೆ. ಹಾಗಾಗಿ ಸಾವಿತ್ರಿನವರು ಸೊಸೆ ಎಂದೇ ತಿಳ್ಕೊಂಡಿರ್ತಾಳೆ. ಆ ಮಗುವಿಗೆ ಸ್ಕೂಲು ಅಕ್ಷರ ಕಲಿಸುವ ಒಂದು ಪ್ರೇರಣೆ ಅವಳೇ ಕೊಟ್ಟಿರ್ತಾಳೆ. ಮುಂದೆ 3-4 ವರ್ಷದಲ್ಲಿ ಸಾವಿತ್ರಿಯ ಪ್ರಾಥಮಿಕ ಶಿಕ್ಷಣ ಮುಗಿದು ಹೋಗ್ತದೆ. ಇತ್ತ ಶಾಲೆಯನ್ನು ಬಿಟ್ಟಂಥ ಜ್ಯೋತಿಬಾರವ್ರದ್ದು ಶಿಕ್ಷಣ ಮತ್ತೆ ಪ್ರಾರಂಭ ಆಗ್ತದೆ. ಗೋವಿಂದರಾವ್ರವ್ರು ಮತ್ತೆ ಅವರ ಸ್ಕೂಲಿಗೆ ಹಾಕ್ತಾರೆ. ಅದು ಈಗ ಸರ್ತಿ ಅವರು ಸ್ಕೂಲಿಗೆ ಹೋಗೋದು ಸ್ಕಾಟಿಷ್ ಮಿಷನರಿ ಸ್ಕೂಲ್. ಸ್ಕಾಟ್ಲೆಂಡಿಂದ ಬಂದಂಥ ಮಿಷನರಿಗಳು ಒಂದು ಶಾಲೆಯನ್ನು ಓಪನ್ ಮಾಡಿರ್ತಾರೆ. ಆ ಶಾಲೆಯಲ್ಲಿ ಇವರು 5ನೇ ಕ್ಲಾಸ್ದಿಂದ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕಲೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. 1848 ಹೊತ್ತಿಗೆ ಜ್ಯೋತಿಬಾರವರ ಶಿಕ್ಷಣವೂ ಮುಗಿಯುತ್ತದೆ. ಇತ್ತ ಪ್ರಾಥಮಿಕ ಎಜುಕೇಷನ್ ಮುಗಿಸಿದಂಥ ಸಾವಿತ್ರಿಬಾಯಿ ಮಾಧ್ಯಮಿಕ ಶಾಲೆಗೆ ಮಿಷನರಿಗಳ ಪ್ರೇರಣೆಯಂತೆ ಮಾಧ್ಯಮಿಕ ಶಿಕ್ಷಣವನ್ನು ಮುಗಿಸ್ಕೊಂಡು ಶಿಕ್ಷಕ ಟ್ರೈನಿಂಗನ್ನು ಸಹ ಮಾಡ್ಕೊಳ್ಳಿಕ್ಕೆ ಅವರೇ ಪ್ರೇರಣೆಯನ್ನು ಕೊಡ್ತಾರೆ. ಅದನ್ನು ಮುಗಿಸ್ಕೊಂಡು 1848 ಹೊತ್ತಿಗೆ ಅವಳು ಮನೆಗೆ ಬಂದಿರ್ತಾಳೆ. ಆಮೇಲೆ ಜ್ಯೋತಿಬಾರವರು ಇದೇ 1848 ಹೊತ್ತಿಗೆ ಒಂದು ಇನ್ಸಿಡೆಂಟ್ ಆಗ್ತದೆ. ಅವರೊಂದು ಮದುವೆಗೆ ಹೋಗಿರ್ತಾರೆ, ಬ್ರಾಹ್ಮಣ ಮಿತ್ರನ ಮದುವೆಗೆ ಹೋಗಿರ್ತಾರೆ. ಆ ಮದುವೆಯಲ್ಲಿ ಆದಂಥ ಒಂದು ಅಪಮಾನದಿಂದಾಗಿ, ಆ ಕಥೆ ಎಲ್ಲರಿಗೂ ಗೊತ್ತಿದೆ, ಅದನ್ನು ನಾನು ಇಲ್ಲಿ ಮತ್ತೆ ಹೇಳಲಿಕ್ಕೆ ಹೋಗೋದಿಲ್ಲ. ಅವರಿಗೆ ಈ ಶೋಷಿತ ಜನಾಂಗಕ್ಕೆ, ಶೂದ್ರರಿಗೆ ವಿದ್ಯೆ ಕಲಿಸಬೇಕೆಂಬ ಒಂದು ಭಾವನೆ ಹುಟ್ಟುತ್ತದೆ. ಅವ್ರದ್ದು ಒಂದು ದೋಸ್ತರದ್ದು ಒಂದು ಗ್ರೂಪ್ ಇರ್ತದೆ, ಮಿತ್ರ ಮಂಡಳಿ ಇರ್ತದೆ. ಆ ಮಿತ್ರ ಮಂಡಳಿಯಲ್ಲಿ ಎಲ್ಲ ಜಾತಿ ಜನರು ಇರ್ತಾರೆ. ಬ್ರಾಹ್ಮಣರು ಇರ್ತಾರೆ, ಕುರುಬರು ಇರ್ತಾರೆ, ಪ್ರಭುಗಳು ಇರ್ತಾರೆ, ಶೈನವಿ ಜಾತಿಯವರು ಇರ್ತಾರೆ. ಎಲ್ಲರೂ ಕೂಡಿಕೊಂಡು ಈ ದೇಶದಲ್ಲಿ ನಾವು ಸ್ಕೂಲ್ಗಳನ್ನು ಪ್ರಾರಂಭ ಮಾಡಬೇಕು, ನಾವು ಬದಲಾವಣೆಯನ್ನು ತರಬೇಕು ಅಂತ ಎಲ್ಲ ಪ್ರಾರಂಭ ಮಾಡಿ ಒಂದು ಶಾಲೆಯನ್ನು ಪ್ರಾರಂಭ ಮಾಡಬೇಕಂತ ಅವರು ಇಚ್ಛೆಪಡ್ತಾರೆ. ಆಗ ಅವರ ಒಬ್ಬ ಬ್ರಾಹ್ಮಣ ಮಿತ್ರ ಬಿಡೆ ಅನ್ನೋರು ಪುಣೆಯ ಬುಧವಾರಪೇಟೆಯಲ್ಲಿ ತಮ್ಮ ಮನೆಯನ್ನೇ ಅವರು ಶಾಲೆ ತೆರೆಯಲಿಕ್ಕೆ ಓಪನ್ ಮಾಡ್ತಾರೆ.
ಕೊಡ್ತಾರೆ ಇವರಿಗೆ, ತಮ್ಮ ಮನೆಯನ್ನೇ ಕೊಡ್ತಾರೆ, ದೊಡ್ಡ ಮನೆ ಇರ್ತದದು ಕೊಡ್ತಾರೆ. ಅದು ಬ್ರಾಹ್ಮಣರ ವಸತಿ ಪ್ರದೇಶ. ಅಲ್ಲಿ ಸ್ಕೂಲಿಗೆ ಮೊದಲು ಬಂದವರೇ 8 ಜನ ಹೆಣ್ಮಕ್ಕಳು. ಅವರೆಲ್ಲರೂ ಬ್ರಾಹ್ಮಣರ ಮೇಲ್ವರ್ಗಕ್ಕೆ ಸೇರಿದ ಹೆಣ್ಮಕ್ಕಳು. ಬಹುಶಃ ಆ ಒಂದು ಮಿತ್ರ ಮಂಡಳಿಯ ತಮ್ಮ ಮಕ್ಕಳನ್ನೇ ತಂದಲ್ಲಿಟ್ಟಿರ್ತಾರೆ. ಅಲ್ಲಿ ಆ ಶಾಲೆಯಲ್ಲಿ ಕಲಿಸ್ಲಿಕ್ಕೆ ಅವ್ರಿಗೆ ಯಾರೋ ಬ್ರಾಹ್ಮಣ ಪಂಡಿತರು ಮುಂದೆ ಬಂದು ಅಲ್ಲಿ ಶಾಲೆ ಕಲಿಸ್ಲಿಕ್ಕೆ ಯಾರೂ ಒಪ್ಪೋದಿಲ್ಲ. ಹಾಗೆ ಆದಾಗ ಪುಲೆಯವರಿಗೆ ತಮ್ಮ ಹೆಂಡತಿ ಅದಾಗಲೇ ಟೀಚರ್ ಟ್ರೈನಿಂಗ್ ತೊಗೊಂಡಿರ್ತಾರೆ, ಅವರನ್ನೇ ಆ ಕೆಲಸಕ್ಕೆ ಹಚ್ಚಿಬಿಡ್ತಾರೆ. ಸಾವಿತ್ರಿಬಾಯಿಯವರು ಅಲ್ಲಿ ಬಂದು ಪಾಠ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರ ಕೆಲಸ ಶುರು ಆಗ್ತದೆ. ಇಡೀ ಬ್ರಾಹ್ಮಣರ ಓಣಿಯಲ್ಲಿ ಜನರಿಗೆ ಸಿಟ್ಟು. ನಮ್ಮ ಮೊದಲೇ ಶೂದ್ರರ ವಿದ್ಯೆ ಕಲಿಬಾರ್ದು, ಶೂದ್ರ ಹೆಂಗಸು ಕಲಿತು ಬ್ರಾಹ್ಮಣರ ಮಕ್ಕಳಿಗೆ ವಿದ್ಯೆ ಕಲಿಸ್ತಾ ಇದ್ದಾಳೆಲ್ಲ, ನಮ್ಮ ಧರ್ಮ ಎಲ್ಲ ಹಾಳು ಮಾಡ್ತಾ ಇದ್ದಾಳೆ, ನಮ್ಮ ಧರ್ಮ ಎಲ್ಲ ಕುಲಗೆಟ್ಟು ಹೋಯಿತು ಅಂತ ತಿಳ್ಕೊಂಡು ಸಾವಿತ್ರಿಬಾಯಿಯವರಿಗೆ ರಸ್ತೆಯಿಂದ ಹೋಗುವಾಗ ಕಲ್ಲು ಒಗೆಯೋದು, ಸಗಣಿ ಗೊಜ್ಜುವುದು, ರಾಡಿ ನೀರು ಹಾಕೋದು, ಕಾಜು ಹಾಕೋದು, ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಅಷ್ಟೆಲ್ಲ ತೊಂದರೆಗಳನ್ನು ಕೊಡ್ತಾಯಿದ್ರು. ಆದರೂ ಸುತ್ತ ಸಾವಿತ್ರಿಬಾಯಿಯವರು, ನೀವು ನನ್ನ ಕಲ್ಲು ಒಗಿರಿ, ಸಗಣಿ ಒಗಿರಿ, ಅದೆಲ್ಲ ನನ್ನ ಹೂವಿನ ಥರ ಅನ್ನಿಸ್ತದೆ, ನನ್ನ ಮೇಲೆ ಹೂವನ್ನು ಹಾಕುವಂಥ ನಿಮಗೆ ಒಳ್ಳೆಯದಾಗಲಿ ಅಂತ ಅವರಂದು ಅವ್ರಿಗೆ ಆಶೀರ್ವಾದ ಮಾಡಿ ಹೋಗ್ತಿರ್ತಾರೆ. ಈಗ ಈ ರೀತಿ ಒಂದು ಬ್ರಾಹ್ಮಣರ ಓಣಿಯಲ್ಲಿ ಸ್ಕೂಲ್ ಪ್ರಾರಂಭ ಮಾಡಿದ್ದು ಅಂತಂದರೆ, ಆಗಿನ ಕಾಲಕ್ಕೆ ಒಂದು ಶಿವಮೊಗ್ಗದ ಗವಿಯಲ್ಲಿ ಹೊಕ್ಕು ಶಿವಮೊಗ್ಗದ ಮೀಶೆಯನ್ನು ಎಳೆದಂಥ ಕೆಲಸ ಅದು. ಅಂಥ ಕೆಲಸವನ್ನು ಈ ದಂಪತಿಗಳು ಮಾಡ್ತಿರ್ತಾರೆ. ಒಂದೊಂದು ಸರ್ತಿ ಪುಲೆಯವರಿಗೆ ಬೇಜಾರಾಗ್ತಿರ್ತದೆ, ಇವರೇ ಉಲ್ಟಾ ಅವರಿಗೆ ಸಾಂತ್ವನ ಮಾಡ್ತಿರ್ತಾರೆ. ಇರಲಿ, ಇದೆಲ್ಲ ನಾವು ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ, ಇದನ್ನೆಲ್ಲ ನಾವು ಸಹಿಸ್ಕೊಳ್ಳೇಬೇಕು ಅಂತ ಸಾವಿತ್ರಿಬಾಯಿಯವರೇ ತನ್ನ ಗಂಡನಿಗೆ ಸಾಂತ್ವನ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಸಾವಿತ್ರಿಯವರು ಅಷ್ಟು ಎತ್ತರಕ್ಕೆ ಬೆಳೆದುಬಿಟ್ಟಿರ್ತಾರೆ. ಅವರು ಗಂಡನನ್ನು ಮೀರಿ ಬೆಳೀತಾರೆ. ಅವರು ಅಷ್ಟೊಂದು ಮಹಾನ್ ವ್ಯಕ್ತಿತ್ವವನ್ನು ಅಷ್ಟೊತ್ತಿಗೆ ಅವರು ಪರಿಪಕ್ವವಾಗಿರ್ತದೆ. ಒಂದು ಸರ್ತಿ ಶಾಲೆಯಲ್ಲಿ ಇನ್ಸ್ಪೆಕ್ಷನ್ ನಡೆದಿರ್ತದೆ. ಇಂಗ್ಲೀಷ್ ಇನ್ಸ್ಪೆಕ್ಟರ್ ಬಂದಿರ್ತಾರೆ. ಆ ಇನ್ಸ್ಪೆಕ್ಟರ್ ಬಂದದ್ದು ಸಾವಿತ್ರಿಬಾಯಿಯವ್ರಿಗೆ ಗೊತ್ತೇ ಆಗೋದಿಲ್ಲ. ಅವರು ಟ್ಯೂಷನ್ ಮಕ್ಕಳಿಗೆ ಪಾಠ ಹೇಳೋದ್ರಲ್ಲಿ ಮಗ್ನಾಗಿರ್ತಾರೆ. ಪಾಠ ಮುಗಿಯುವವರೆಗೂ ಇನ್ಸ್ಪೆಕ್ಟರ್ ಹೊರಗೆ ಕೂತ್ಕೊಂಡು ಕೇಳ್ತಾರೆ. ಆಮೇಲೆ ಪಾಠ ಮುಗಿದ ಮೇಲೆ ಒಳಗೆ ಹೋಗಿ ಥ್ಯಾಂಕ್ಸ್, ತುಂಬ ಚೆನ್ನಾಗಿ ಪಾಠ ಮಾಡ್ತಾ ಇದ್ದೀರಾ, ಇಷ್ಟೊಂದು ಚೆಂದ ನೀವು ಇಂಗ್ಲೀಷ್ ಮಾತಾಡ್ತಾ ಇದ್ದೀರಾ, ನಿಮಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಸಾಕಾಗೋದಿಲ್ಲ. ನಾನು ಮರಳಿ ಇಂಗ್ಲೆಂಡಿಗೆ ಹೋದಾಗ ನನ್ನ ವಿಕ್ಟೋರಿಯಾ ರಾಣಿಗೆ ನಿಮ್ಮ ಬಗ್ಗೆ ತಾರೀಫ್ ಮಾಡಿ ಹೇಳ್ತೀನಿ ಅಂತಂತಾರೆ. ಹೌದು, ಆಗ್ಬೋದು, ಥ್ಯಾಂಕ್ ಯು ಅಂತಂತಾಳೆ ಸಾವಿತ್ರಿಬಾಯಿಯವರು. ಆಗ ಮಕ್ಕಳಿಗೆ ಕೇಳ್ತಾರೆ ಅವರು, ನಿಮಗೆ ವಿಕ್ಟೋರಿಯಾ ರಾಣಿಯಿಂದ ಯಾವ ಕಾಣಿಕೆಯನ್ನು ಕೊಡಿಸಲಿ ಅಂತ ಕೇಳ್ತಾರೆ. ಆಗ ಅಲ್ಲಿದ್ದು 8-9 ವರ್ಷದ ಒಂದು ಬಾಲಿಕೆ, 9-10 ವರ್ಷದ ಬಾಲಿಕೆ ಎದ್ದು ನಿಂತು ನಮಗೆ ಒಂದು ಲೆಟರ್ ಬರೆದು ಕೊಡ್ತಾಳೆ. ಇಮ್ಮಿಡಿಯೇಟ್ಲಿ ಅವಳು ಒಂದು ಲೆಟರ್ ಬರೆದು ಕೊಡ್ತಾಳೆ, ನಾನು ರಾಣಿ ಅಜ್ಜಿಯವರೇ, ನಮಗೆ ಯಾವುದೇ ಥರದ ತಿಂಡಿಗಳನ್ನು ಕೊಡಬೇಡಿ, ನಮಗೆ ಆಟಿಕೆ ಸಾಮಾನುಗಳನ್ನು ಕೊಡಬೇಡಿ, ನಮಗೆ ಕೊಡೋದಾದರೆ ಪುಸ್ತಕಗಳನ್ನು ಕೊಡಿ, ನಮ್ಮ ಜ್ಞಾನವರ್ಧನೆ ಮಾಡುವಂಥ ಪುಸ್ತಕಗಳನ್ನು ಕೊಡಿ ಅಂತ ಒಂದು ಚಿಕ್ಕ ಹುಡುಗಿ ಪತ್ರ ಅಷ್ಟರ ಮಟ್ಟಿಗೆ ಪಕ್ವವಾಗಿ ವಿದ್ಯೆ ಕಲಿಸಿರ್ತಾರೆ. ಇಂಗ್ಲೀಷ್ ಪತ್ರವನ್ನು ಬರೆದು ಕೊಡ್ತಾಳೆ. ಆ ಪತ್ರ ಇನ್ನೂ ಗೌರ್ಮೆಂಟ್ದವರು ಗೆಜೆಟಿನಲ್ಲಿ ಅದನ್ನು ಕಾಯ್ದಿರಿಸಿದ್ದಾರೆ. ಪತ್ರ ಇನ್ನೂವರೆಗೂ ಇದೆ ಅದು ಪತ್ರ. ಇಷ್ಟರ ಮಟ್ಟಿಗೆ ಟ್ರೈನಿಂಗ್ ಆ ಸ್ಕೂಲಲ್ಲಿ ಅವರು ಕೊಡ್ತಾ ಇರ್ತಾರೆ. ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಹೀಗೆ ಆಗಬೇಕಾದ್ರೆ ನಮ್ಮ ಯಾವ ಒಂದು ಕೆಲಸಗಳಿಗೂ ಪುಲೆ ದಂಪತಿಗಳು ಬಗ್ಗದೇ ಇರುವಾಗ ಆ ಬ್ರಾಹ್ಮಣರು, ಆ ಮೇಲ್ವರ್ಗದ ಜನ ಎಲ್ಲ ಗೋವಿಂದರವ್ರ ಮನೆಗೆ ಹೋಗಿ ಶಾಲೆಯನ್ನು ಬಂದ್ ಮಾಡಲಿಕ್ಕೆ ಹೇಳಿ, ಒಂದು ಹೊತ್ತಿಗೆ ಅವ್ರು ಬಂದ್ ಮಾಡದೇ ಇದ್ದರೆ ಅವರನ್ನು ನೀವು ಮನೆಯಿಂದ ಹೊರಗೆ ಹಾಕಿ ಇಲ್ಲದಿದ್ದರೆ ನಾವು ನಿಮ್ಮ ಮೇಲೆ ಬಹಿಷ್ಕಾರ ಆಗ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಬಹಿಷ್ಕಾರ ಅಂದಮೇಲೆ ಗೋವಿಂದರವರು ಹೆದರ್ತಾರೆ. ಮಗ ಸೊಸೆ ಮನೆಗೆ ಬಂದ ಮೇಲೆ ಹೇಳ್ತಾರೆ, ನೀವು ಸ್ಕೂಲ್ ಓಪನ್ ಮಾಡಬೇಕು, ಸ್ಕೂಲ್ ಬಂದ್ ಮಾಡಬೇಕು ಅಂತ ಹೇಳ್ತಾರೆ. ಅದು ಸಾಧ್ಯ ಇಲ್ಲ, ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೇವೆ, ನಾವು ಬಂದ್ ಮಾಡಲ್ಲ ಅಂತ ಹೇಳ್ತಾರೆ. ನೀವು ಬಂದ್ ಮಾಡದೇ ಇದ್ದರೆ ನೀವು ಮನೆಯಿಂದ ಹೊರಬಿಡ್ಬೋದು ಅಂತಾರೆ. ಆಗ ಜ್ಯೋತಿಬಾ ತಮ್ಮ ಹೆಂಡತಿಯನ್ನು ಉಟ್ಟು ಬಟ್ಟೆಯಲ್ಲೇ ಮನೆ ಬಿಟ್ಟು ಹೊರಗೆ ಬರ್ತಾರೆ. ಆಗ ಅವ್ರಿಗೆ ಅದೇ ಊರಿನಲ್ಲಿ ಉಸ್ಮಾನಿಯಾ ಶೇಖ್ ಅಂತ ಒಬ್ಬ ಮುಸ್ಲಿಂ ಫ್ರೆಂಡ್ ಇರ್ತಾನೆ, ಅವನು ಇರಲಿಕ್ಕೆ ಜಾಗ ಕೊಡ್ತಾನೆ. ಅವರ ಮನೆಯಲ್ಲಿ ಇದ್ಕೊಂಡು ಗಂಡ ಹೆಂಡತಿಗಳು ಅವ್ರ ಮನೆಯಲ್ಲಿ ಇದ್ಕೊಂಡು ಅದು ಇದು ಕೆಲಸ ಮಾಡಿ ಅವರು ದುಡ್ಡನ್ನು ಕಲೆಕ್ಟ್ ಮಾಡ್ತಾರೆ. ಕಾಂಟ್ರಾಕ್ಟ್ ಕೆಲಸ ಅದು ಇದು ಕೆಲಸ ಮಾಡಿಕೊಂಡು ಸುಮಾರು ದುಡ್ಡು ಕಲೆಕ್ಟ್ 2-3 ವರ್ಷದಲ್ಲಿ ದುಡ್ಡು ಕಲೆಕ್ಟ್ ಮಾಡಿ 1851 ಹೊತ್ತಿಗೆ ಮತ್ತೆ ಪುನರ್ ಅದೇ ಶಾಲೆಯನ್ನು ಮತ್ತೆ ಓಪನ್ ಮಾಡ್ತಾರೆ. ಅಷ್ಟೇ ಶಾಲೆ ಓಪನ್ ಮಾಡೋದಷ್ಟೇ ಅಲ್ಲ, ಅಸ್ಪೃಶ್ಯರ ಓಣೆಯಲ್ಲಿ ಅಸ್ಪೃಶ್ಯರ ಶಾಲೆಗಳನ್ನು, ಹೆಣ್ಮಕ್ಕಳ ಶಾಲೆಗಳನ್ನು, ಗಂಡುಮಕ್ಕಳ ಶಾಲೆಗಳನ್ನು, ಈ ರೀತಿ ಒಂದರ ಹಿಂದೆ ಒಂದೇ ಶಾಲೆಗಳನ್ನು ಓಪನ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಫಾತಿಮಾ ಶೇಖ್, ಉಸ್ಮಾನಿಯಾ ಶೇಖನ ತಂಗಿ ಫಾತಿಮಾ ಶೇಖ್ ಸಹ ಶಿಕ್ಷಕಿಯಾಗಿ ಇವರನ್ನೇ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಅದೇ ರೀತಿ ಸುಗುಣಾಬಾಯಿ ಶಿಕ್ಷಕಿಯಾಗಿರ್ತಾಳೆ. ಅದೇ ರೀತಿ ಅನೇಕ ಮುಸಲ್ಮಾನರು
ಶಿಕ್ಷಕರಾಗಿ ಅವರು ಶಾಲೆಗಳಿಗೆ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಿರ್ತಾರೆ. ಹಾಗಾಗಿ 18-20 ಶಾಲೆಗಳು ಎಲ್ಲ ಕಡೆ ಪ್ರಾರಂಭವಾಗಿ ಜನರಿಗೆ ಎಜುಕೇಷನ್ ಸಿಗಲಿಕ್ಕೆ ಸ್ಟಾರ್ಟ್ ಆಗಿರ್ತದೆ. ಈಗೊಂದು ಪ್ರಶ್ನೆ, ಈಗೇನು ಪ್ರಶ್ನೆ ಅಂತಂದರೆ, ಕೇವಲ ಶಾಲೆಗಳನ್ನು ಇವರೇ ತರದಾರ, ಬೇರೆ ಯಾರೂ ಇದನ್ನು ಪ್ರಯತ್ನ ಮಾಡಲಿಲ್ವಾ ಅಂತ ಪ್ರಶ್ನೆ ಬರ್ತದೆ. ಇಲ್ಲ, ಬೇರೆಯವರು ಸಹ ಭಾಳಷ್ಟು ಪ್ರಯತ್ನ ಮಾಡಿದ್ದಾರೆ. ಒಬ್ಬಳು ಮಿಸೆಸ್ ಕುಕ್ ಅನ್ನೋಳು ಕಲ್ಕತ್ತಾ ನಗರದಲ್ಲಿ ಒಂದು ಶಾಲೆಯನ್ನು ಪ್ರಾರಂಭಿಸಿರ್ತಾಳೆ. ಆದರೆ ಆ ಶಾಲೆಗೆ ಮಕ್ಕಳೇ ಬರೋದಿಲ್ಲ. ಹೀಗಾಗಿ ಅವಳು ಆ ಶಾಲೆಯನ್ನು ಬಂದ್ ಮಾಡಿರ್ತಾಳೆ. ಅವಳೇ ಇನ್ನೊಂದು ಶಾಲೆಯನ್ನು ಪುಣಾ ನಗರದಲ್ಲಿ ಸ್ಟಾರ್ಟ್ ಮಾಡ್ತಾಳೆ. ಅದು ಶಾಲೆ ಮಕ್ಕಳಿಲ್ಲದೆ ಬಂದಾಗಿ ಹೋಗ್ತದೆ. ಇನ್ನೊಬ್ಬರು ಮೋಡಕಣವರು, ಅವರು ಹಿಂದೂಗಳಾಗಿರ್ತಾರೆ. ಅವರು ಕ್ರೈಸ್ತ ಧರ್ಮಕ್ಕೆ ಧರ್ಮಾಂತರಗೊಂಡಿರ್ತಾರೆ. ಅವರು ಸಮಾಜ ಸೇವೆ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಅವರು ಸಹ ಶಾಲೆಯನ್ನು ಪ್ರಾರಂಭಿಸ್ತಾರೆ. ಅದೂ ಸಹ ಮಕ್ಕಳಿಲ್ಲದೆ ಬಂದಾಗ್ತದೆ. ಇಂಗ್ಲೀಷರೇ ಒಂದು ಸುಸಜ್ಜಿತವಾದ ಇನ್ನೊಂದು ಶಾಲೆಯನ್ನು ಓಪನ್ ಮಾಡ್ತಾರೆ. ಆ ಶಾಲೆಯೂ ಮಕ್ಕಳಿಲ್ಲದೆ ಬಂದಾಗ್ತಾವೆ. ಈ ರೀತಿ ಅನೇಕ ಶಾಲೆಗಳು ಪ್ರಾರಂಭವಾದರೂ ಮಕ್ಕಳ ಕೊರತೆಯಿಂದಾಗಿ ಅವು ಬಂದಾಗಿರ್ತಾವೆ. ಹಾಗಾಗಿ ಫುಲೆಯವರು ಸ್ಟಾರ್ಟ್ ಮಾಡಿದ ಈ ಶಾಲೆ ಕನ್ಯಾಶಾಲೆ, ಪ್ರಥಮ ಕನ್ಯಾಶಾಲೆ ಅನ್ನೋ ಹೆಗ್ಗಳಿಕೆಗೆ ಪ್ರಾರಂಭವಾಗ್ತದೆ. ಬ್ರಿಟಿಷರು ಸಾವಿತ್ರಿಬಾಯಿಗೆ ಬಿರುದು ಕೊಡ್ತಾರೆ. ಭಾರತದ ಪ್ರಥಮ ಶಿಕ್ಷಕಿ ಅನ್ನೋ ಒಂದು ಬಿರುದು ಬ್ರಿಟಿಷರಿಂದ ಪಡೆದಾಕೆ ನಮ್ಮ ಸಾವಿತ್ರಿಬಾಯಿ ಫುಲೆಯವರು. ಮುಂದೆ ಈ ಶಿಕ್ಷಣಕ್ಕೆ ಮಾತ್ರ ಅವರು ಸೀಮಿತವಾಗಲಾರದೆ ಇನ್ನೂ ಅನೇಕ ಸಮಾಜ ಕೆಲಸಗಳನ್ನು ಮಾಡ್ತಾರೆ. ಎಲ್ಲ ಸಮಾಜದ ಎಲ್ಲ ಜಾತಿಯ ಜನರ ನಡುವೆ ಒಂದು ಸೌಹಾರ್ದತೆ ಮಾಡುವುದಕ್ಕಾಗಿ ಅವರೊಂದು ಸಂಕ್ರಾಂತಿಯ ದಿವಸ ತಿಳುಗುಳು ಕೊಡುವಂಥ ಒಂದು ಎಳ್ಳು ಬೆಲ್ಲ ಕೊಡುವಂಥ ಒಂದು ಕಾರ್ಯಕ್ರಮ ಮತ್ತು ಅರಿಶಿಣ ಕುಂಕುಮದ ಕಾರ್ಯಕ್ರಮವನ್ನು ಇಟ್ಟಿರ್ತಾರೆ. ಆ ಒಂದು ಸಭೆಗೆ ಆ ಊರಿನ ಮೇಯರ್ ಹೆಂಡತಿ, ಇಂಗ್ಲೀಷರ ಮೇಯರ್ ಇರ್ತಾರೆ, ಅವರ ಹೆಂಡತಿ ಮಿಸೆಸ್ ಜೋನ್ಸನ್ ಅವರು ಅಧ್ಯಕ್ಷರಾಗಿ ಬಂದಿರ್ತಾರೆ. ಹಾಗಾಗಿ ಸಾಕಷ್ಟು ಜಾತಿಯ ಜನ ಅಲ್ಲಿ ಹೆಂಗಸರು ಕೂಡಿರ್ತಾರೆ. ಎಲ್ಲರಿಗೂ ಕೂತ್ಕೊಳ್ಳಿಕ್ಕೆ ಜಮಖಾನ ಹಾಸಿರ್ತಾರೆ. ಅಲ್ಲಿ ಕಂಡೀಷನ್ ಒಂದೇ, ಪ್ರತಿಯೊಬ್ಬ ಹೆಂಗಸಿಗೆ ಕುಂಕುಮ ಇಡಬೇಕು, ಅರಿಶಿಣ ಕುಂಕುಮ ಹಚ್ಚಬೇಕು, ಮತ್ತು ಅವರಿಗೆ ತಿಳುಗುಳು ಕೊಡಬೇಕು. ಅಂದರೆ ಎಳ್ಳು ಬೆಲ್ಲ ಕೊಡಬೇಕು ಮತ್ತು ಅವರಿಂದ ಎಳ್ಳು ಬೆಲ್ಲ ಸ್ವೀಕರಿಸಬೇಕು. ಅಂದರೆ ಎಲ್ಲರಲ್ಲಿ ಒಂದು ಸಮಾನತೆ, ಒಂದು ಸೌಹಾರ್ದ ವಾತಾವರಣ ಉಂಟು ಮಾಡುವಂಥ ಇಂಥ ಪ್ರಯತ್ನಗಳನ್ನು ಸಾವಿತ್ರಿಬಾಯಿ ಅವರು ಆ ಕಾಲಕ್ಕೆ ಮಾಡಿದ್ದಾರೆ. ಇದು ಅಪ್ರಿಷಿಯೇಬಲ್ಲು. ಇಂಥ ಅನೇಕ ಕೆಲಸಗಳನ್ನು ಸಾವಿತ್ರಿಬಾಯಿ ಧೈರ್ಯದಲ್ಲಿ ಮೆಚ್ಚುವಂಥದ್ದು. ಇನ್ನೊಂದು ಘಟನೆ ಹೇಳಬೇಕಂದ್ರೆ, ಅವರು ಜೀವನದಲ್ಲಿ ಒಮ್ಮೆ ಬರಗಾಲ ಬಿದ್ದಿರ್ತದೆ. ಬಡ ಜನ, ಶೂದ್ರ ಜನ ಅನ್ನ ಇಲ್ಲದೆ, ಕುಡಿಲಿಕ್ಕೆ ನೀರಿಲ್ಲದೆ ಸಾಯ್ತಾ ಇರ್ತಾರೆ. ಅಂಥ ಹೊತ್ತಿಗೆ ತಮ್ಮ ಮನೆಯಲ್ಲಿರುವಂಥ ದವಸ ಧಾನ್ಯವಾದ ಚೀಲಗಳನ್ನು ಬಡವರಿಗಾಗಿ ಬಿಚ್ಚಿಡ್ತಾರೆ ಫುಲೆ ದಂಪತಿಗಳು. ಸ್ವತಃ ಸಾವಿತ್ರಿಬಾಯಿ ದಿವಸಕ್ಕೆ ಸಾವಿರಾರು ರೊಟ್ಟಿಗಳನ್ನು ಬಡಿದು ಬಡವರಿಗೆ ಊಟಕ್ಕೆ ಹಾಕ್ತಾರೆ. ತಮ್ಮ ಅಸ್ಪೃಶ್ಯರಿಗೆ ತಮ್ಮ ಮನೆಯ ನೀರಿನ ಬಾವಿಯನ್ನು ಓಪನ್ ಮಾಡ್ತಾರೆ. ಅವರು ಪುಲೆವಾಡ ಪುಣೆಯಲ್ಲಿ ಇದೆ, ತುಂಬ ಚೆನ್ನಾಗಿದೆ, ದೊಡ್ಡ ಮನೆ ಇದೆ. ಆಗಿನ ಕಾಲಕ್ಕೆ ಕಟ್ಟಿಸಿದ್ದು ಬಾವಿನೂ ತುಂಬ ಚೆನ್ನಾಗಿದೆ, ಇವತ್ತಿಗೂ ಒಳ್ಳೆಯ ಕಂಡೀಷನ್ದಲ್ಲಿದೆ. ನಾನು ಅದನ್ನು ನೋಡಿದ್ದೀನಿ 2 ವರ್ಷದ ಹಿಂದೆ ಪೂನಾಕ್ಕೆ ಹೋದಾಗ. ಆ ಮನೆ ನೋಡಿ, ಆ ಒಂದು ಪುಣ್ಯ ಮನೆಯನ್ನು ನೋಡಿ ಯಾರಾದರೂ ಹೋದಾಗ ನೋಡಿ ಬರಬೇಕು. ಅಲ್ಲಿ ನೀರನ್ನು ವ್ಯವಸ್ಥೆ ಮಾಡ್ತಾರೆ. ಈ ರೀತಿ ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಹೀಗೆ ಸಾವಿತ್ರಿಬಾಯಿಯವರು ಮಾಡಿದ ಕೆಲಸಗಳಿಗೆ ಒಂದು ಕಡೆ ಸತಿ ಸಹಗಮನ ಪದ್ಧತಿ ಸ್ಟಾಪ್ ಆಗಿರ್ತದೆ. ಆದ್ದರಿಂದಾಗಿ ವಿಧವೆಯರ ಸಂಖ್ಯೆ ಹೆಚ್ಚಾಗಿರ್ತದೆ. ವಿಧವೆಯರನ್ನು ಆಗೆಲ್ಲ ಮೇಲ್ವರ್ಗದ ಜಾತಿಗಳಲ್ಲಿ ವಿಧವೆಯರು ಮನೆಯಲ್ಲೇ ಇರ್ತಾಯಿದ್ರು. ಮನೆಯಲ್ಲೇ ಗಂಡಸರಿಂದ ಅವರು ಬಸರಾಗ್ತಾಯಿದ್ರು. ಹಾಗೆ ಒಂದು ಬಸರಾಗಿ ಹಡೆದಂಥ ಮಗುವನ್ನು ಹುಟ್ಟಿದ ತಕ್ಷಣ ಕೊಲ್ತಾಯಿದ್ರು. ಇದನ್ನು ತಪ್ಪಿಸಬೇಕು ಅಂಥೇಳಿ ಶಿಶು ಹತ್ಯಾ ಪ್ರತಿಬಂಧಕ ಗೃಹವನ್ನು ತಮ್ಮ ಮನೆಯಲ್ಲೇ ಪ್ರಾರಂಭ ಮಾಡ್ತಾರೆ ಸಾವಿತ್ರಿಬಾಯಿಯವರು. 1 ವರ್ಷ ಅಂತೂ ರೆಕಾರ್ಡ್ ಇದೆ, 35 ಹೆರಿಗೆಗಳನ್ನು ಮಾಡಿರ್ತಾರೆ ಸಾವಿತ್ರಿಬಾಯಿಯವರು. ಆಮೇಲೆ ಒಬ್ಬ ವಿಧವೆ, ಕಾಶಿಬಾಯಿ ಅನ್ನೋ ಒಬ್ಬ ವಿಧವೆ ಇದೇ ರೀತಿ ಬಸರಾಗಿ ಇವ್ರ ಮನೆಗೆ ಬಂದು ಈ ಶಿಶು ಹತ್ಯಾ ಪ್ರತಿಬಂಧಕ ಗೃಹಕ್ಕೆ ಬಂದು, ಅಂದರೆ ಇವ್ರ ಮನೆಯಲ್ಲೇ ಇರ್ತದೆ, ಬಂದು ಅಲ್ಲಿ ಮಗುವನ್ನು ಹೆತ್ತು ಅದರೊಂದಿಗೆ ಒಂದು ಸ್ವಲ್ಪ ದಿನ ಇದ್ದುಬಿಟ್ಟು ಅವಳ ಮಗುವನ್ನು ಬಿಟ್ಟು ಹೋಗಿಬಿಡ್ತಾಳೆ. ಗಂಡು ಮಗು ಅದು. ಅದೇ ಮಗುವನ್ನು ಇವರು ದತ್ತಕ್ಕೆ ತಗೋತಾರೆ. ಅದಕ್ಕೆ ಯಶವಂತ್ ಅಂತ ಹೆಸರಿಡ್ತಾರೆ. ಅವನಿಗೆ ವಿದ್ಯೆ ಕಲಿಸಿ ಮುಂದೆ ಡಾಕ್ಟರನ್ನಾಗಿ ಮಾಡ್ತಾರೆ. ಮತ್ತು ಇದು ಅಲ್ಲದೆ ಮಹಾತ್ಮ ಫುಲೆಯವರು ಸ್ಟಾರ್ಟ್ ಮಾಡಿದಂಥ ಸತ್ಯಶೋಧಕ ಸಮಾಜದ ಕೆಲಸಗಳನ್ನು ಸಹ ಅವರಿಗೆ ಸಮವಾಗಿ ಆ ವ್ಯಕ್ತಿತ್ವವನ್ನು ಬೆಳೆಸ್ಕೋತಾರೆ, ಅದನ್ನು ನಡೆಸ್ಕೊಂಡು ಹೋಗ್ತಾರೆ. ಮುಂದೆ 1890ರಲ್ಲಿ ಫುಲೆಯವರು ನಿಧನಗೊಂಡಾಗ ಅವರ ಅಗ್ನಿ ಸಂಸ್ಕಾರದ ಕ್ರಿಯೆಗೆ ಮಕ್ಕಳಿಂದಲೇ ಅದು ಅಗ್ನಿ ಹಚ್ಚಬೇಕಾಗುತ್ತದೆ. ಆವಾಗ ಅವರ ಶರೀರಕ್ಕೆ ಅಗ್ನಿ ಹಚ್ಚುವ ಕೆಲಸ ಮಾಡಲಿಕ್ಕೆ ಅವರ ಮಗ ಮುಂದೆ ಬಂದಾಗ ಅವರು ಬಂಧು ಬಳಗದವರು ಪ್ರತಿರೋಧಿಸ್ತಾರೆ. ಅದು ಅವರ ಸ್ವಂತ ಮಗ ಅಲ್ಲ, ನಾವು ಅಗ್ನಿ ಹಚ್ಚಲಿಕ್ಕೆ ಬಿಡೋದಿಲ್ಲ ಅಂತ. ಆಗ ಸಾವಿತ್ರಿಬಾಯಿ ಮುಂದೆ ಇಟ್ಟಂಥ ಹೆಜ್ಜೆ ಇವತ್ತಿಗೂ ಪ್ರಶಂಸನೀಯವಾದದ್ದು.
ತಾನೇ ಮುಂದೆ ಬಂದು ನನ್ನ ಗಂಡನ ಶವಕ್ಕೆ ನಾನೇ ಅಗ್ನಿ ಇಡ್ತೇನೆ ಅಂತೇಳಿ ಹಚ್ತಾಳೆ. ಇಂಥ ಒಂದು ಶೌರ್ಯ, ಈ ಒಂದು ಧೈರ್ಯ ಒಂದು ಎಲ್ಲರೂ ಬೇಕಾದಂಥದ್ದು. ಮುಂದೆ ಅವ್ರದ್ದು ನಿಧನ ನಂತರ 7 ವರ್ಷಗಳವರೆಗೆ ಸತ್ಯಶೋಧಕ ಸಮಾಜದ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಾರೆ. ಮುಂದೆ ಒಂದು ಪ್ಲೇಗ್ ಬರ್ತದೆ. ಆ ಪ್ಲೇಗದಲ್ಲೇ ಅವ್ರ ಮಗ ಡಾಕ್ಟರಾಗಿರ್ತಾನೆ. ಆ ದವಾಖಾನೆಗೆ ಆ ಕ್ಲಿನಿಕ್ಕಿಗೆ ಪೇಷಂಟ್ಗಳನ್ನು ಬಡಬಗ್ಗರ ಮನೆಗಳಿಗೆ ಹೋಗಿ ಶೂದ್ರರ ಮನೆಗಳಿಗೆ ಹೋಗಿ ಆ ಮಕ್ಕಳನ್ನು ಎತ್ತುಕೊಂಡು ಬಂದು ಆ ಕ್ಲಿನಿಕ್ಕಿಗೆ ತಂದು ಶುಶ್ರೂಷೆ ಮಾಡುವ ಕೆಲಸದಲ್ಲಿ ತೊಡಗಿರ್ತಾರೆ. ಹೀಗೆ ಒಂದು ಇದನ್ನು ತೊಡಗಿರುವಾಗ ಇವರಿಗೂ ಪ್ಲೇಗ್ ರೋಗ ಅಂಟುಬಿಟ್ಟು ಅವರು ತೀರ್ಕೊಂಡು ಹೋಗಿಬಿಡ್ತಾರೆ. ಅದರ ನೆಕ್ಸ್ಟ್ ಡೇ ಇವ್ರು ತೀರ್ಕೊಂಡು ನೆಕ್ಸ್ಟ್ ಡೇ ಅವ್ರ ಮಗ ಆ ಡೆಡ್ ಬಾಡಿ ಕೇಳಲಿಕ್ಕೆ ಹೋದಾಗ ಆ ದಿನ 200 ಜನರನ್ನು ಒಟ್ಟಿಗೆ ಅಗ್ನಿ ಸಂಸ್ಕಾರ ಮಾಡಿರ್ತಾರೆ. ಬ್ರಿಟಿಷರು ಅದನ್ನು ಕೊಡ್ತಾರೆ. ನಾವು ಸತ್ತವ್ರ ಹೆಸರುಗಳನ್ನು ಬರ್ಕೊಂಡಿಲ್ಲ. ಆದರೆ ಆ 200 ಜನರಲ್ಲಿ ಈ ಮಾತೆಯ ಶರೀರವು ಒಂದಾಗಿರ್ತದೆ. ಇಂಥ ಮಾತೆಗೆ ಅಗ್ನಿ ಸಂಸ್ಕಾರ ಕೊನೆಯ ಸಂಸ್ಕಾರ ಮಾಡುವಂಥ ಪುಣ್ಯವೂ ಸಹ ಅವ್ರ ಮಗನಿಗೆ ಸಿಗೋದಿಲ್ಲ. ಈ ರೀತಿಯಾಗಿ ಬದುಕಿ ಬಾಳಿದಂಥ ಮಹಾಮಾತೆಯಿಂದಾಗಿ ಅವತ್ತು ಅವರಷ್ಟು ಕ್ರಾಂತಿಗಳನ್ನು ಮಾಡಿದ್ರಂತೇಳಿ ಇವತ್ತಿನ ಮಹಿಳೆಯರು, ಇವತ್ತಿನ ಪ್ರತಿಯೊಬ್ಬ ಮಹಿಳೆಯರು ವಿದ್ಯೆ ಕಲಿತು ಇಷ್ಟೊಂದು ಮುಂದೆ ಬರಲಿಕ್ಕೆ ನಾವಾಗೆಲ್ಲ ಇಷ್ಟು ಮುಂದೆ ಬರಲಿಕ್ಕೆ ಅವತ್ತು ಅವರು ಸ್ಟಾರ್ಟ್ ಮಾಡಿದ ಆಂದೋಲನವೇ ಕಾರಣ. ಇದನ್ನಿಷ್ಟನ್ನು ಹೇಳಿ ಅವರಿಗೆ ನನ್ನ ವಂದನೆಗಳನ್ನು ಅರ್ಪಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಭೀಮ್.